ಶುಭೋದಯ. ಗುಡ್ ಮಾರ್ನಿಂಗ್ ಎವ್ರಿವನ್. ಟುಡೇ ವಿಲ್ ಲರ್ನ್ ಅಬೌಟ್ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಮೀನ್ಸ್ ಒತ್ತಕ್ಷರಗಳು. ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್. ಐ ಹ್ಯಾವ್ ನಾಟ್ ಸೀನ್, ದಟ್ ಇನ್ ಕನ್ನಡ ನಾನು ನೋಡಿಲ್ಲ. ಐ ಡೋಂಟ್ ನೋ, ದಟ್ ಇನ್ ಕನ್ನಡ ನನಗೆ ಗೊತ್ತಿಲ್ಲ. ಐ ಡೋಂಟ್ ಕಮ್, ನಾನು ಬರಲ್ಲ. ಇನ್ ಸಂಯುಕ್ತಾಕ್ಷರಗಳು ವಿ ಹ್ಯಾವ್ ಟೂ ಟೈಪ್ಸ್. ಒನ್ ಈಸ್ ಸಜಾತಿ, ಸ ಜಾತಿ. ಸೆಕೆಂಡ್ ಒನ್ ಈಸ್ ವಿಜಾತಿ, ವಿಜಾತಿ. ಸೊ ಸಜಾತಿ ಸಂಯುಕ್ತಾಕ್ಷರಗಳು ಆ್ಯಂಡ್ ವಿಜಾತಿ ಸಂಯುಕ್ತಾಕ್ಷರಗಳು. ವಿಲ್ ಲರ್ನ್ ಹೌ ಟು ರೈಟ್ ದೆಮ್. ಫಸ್ಟ್ ಐ ವಿಲ್ ಗೋ ವಿತ್ ಸಜಾತಿ ಒತ್ತಕ್ಷರಗಳು. ಲೆಟ್ಸ್ ರೈಟ್ ಖ ಕಾನ್ಸನೆಂಟ್, ಖ ಕಾನ್ಸನೆಂಟ್ ಪ್ಲಸ್ ಸ್ವರ ಅ ಸೇರಿ ಖ ಒತ್ತಕ್ಷರ. So here ka is having ka ಒತ್ತಕ್ಷರ. This is called ಸಜಾತಿ ಒತ್ತಕ್ಷರಗಳು. In the same way ಪ ಪ ಅ, ಪ ಒತ್ತಕ್ಷರ. See, ಪ is having ಪ ಒತ್ತಕ್ಷರ. So this is how we need to split and write, like ಗುಣಿತಾಕ್ಷರಗಳು how we do, no? In the same way here we are writing ಪ ಅರ್ಧವ್ಯಂಜನ, ಪ ಅರ್ಧವ್ಯಂಜನ, ಅ ಮೇಕ್ಸ್ ಪ ಒತ್ತಕ್ಷರ. ಓನ್ಲಿ ಪ ಪ್ಲಸ್ ಅ ಮೇಕ್ಸ್ ಪ, ರೈಟ್? ಸೊ ವಿ ನೀಡ್ ಒತ್ತಕ್ಷರ ಆಲ್ಸೋ. ಸೊ ಹಿಯರ್ ವಿ ನೀಡ್ ಟು ಟೇಕ್ ಟೂ ಟೈಮ್ಸ್. ಪ ಎರಡು ವ್ಯಂಜನಗಳು, ಟೂ ಕಾನ್ಸನೆಂಟ್ಸ್ ಆ್ಯಂಡ್ ಒನ್ ಸ್ವರ. ಎರಡು ವ್ಯಂಜನಗಳು ಮತ್ತು ಒಂದು ಸ್ವರ ಸೇರಿ ನಮಗೆ ಒಂದು ಸಂಯುಕ್ತಾಕ್ಷರ ಸಿಗುತ್ತೆ. ಮ ಅರ್ಧವ್ಯಂಜನ ಪ್ಲಸ್ ಮ ಅರ್ಧವ್ಯಂಜನ, a makes ma. Let's learn few examples also. A ka, akka. See, ka is having ka ಒತ್ತಕ್ಷರ. So it is a ಸಜಾತಿ ಸಂಯುಕ್ತಾಕ್ಷರ ಒತ್ತಕ್ಷರಗಳು ಆರ್ ಪದಗಳು. ಅಮ್ಮ, ಅಪ್ಪ, ಅಣ್ಣ, ಬಣ್ಣ, ಕಟ್ಟು, ಕಟ್ಟು. In the next class we'll learn about ವಿಜಾತಿ ಒತ್ತಕ್ಷರಗಳು with examples. Today please remember how to write ಸಜಾತಿ ಒತ್ತಕ್ಷರಗಳು. Please remember 2 times consonant then ಸ್ವರ. ಅದು ನಮಗೆ ಒತ್ತಕ್ಷರ ಆಗುತ್ತೆ. That will give us ಒತ್ತಕ್ಷರ which will have same, then that is called sajati. So ka plus ka both are same only, both same vyanjanas and one swara, that makes sajati ಸಂಯುಕ್ತಾಕ್ಷರಗಳು.